ಸನ್ಯಾಸಿಗಳು ಉನ್ನತ ಮಟ್ಟದ ಆದರ್ಶವನ್ನ ಹೊಂದಿರಬೇಕು. ಶ್ರೀಮತಿ ಜಿ ಯಶೋಧ ಪ್ರಕಾಶ್. ಶ್ರೀಮಾತೆ ಶಾರದಾ ದೇವಿಯವರು ತಿಳಿಸಿದಂತೆ ಸನ್ಯಾಸಿಗಳಾದವರು ಉನ್ನತ ಮಟ್ಟದ ಆದರ್ಶವನ್ನು ಹೊಂದಿರಬೇಕು ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜಿ ಯಶೋಧ ಪ್ರಕಾಶ್ ತಿಳಿಸಿದರು. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸತ್ಸಂಗದ ಆರಂಭದಲ್ಲಿ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಗತಿ ಕಾರ್ಯಕ್ರಮ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ಶಾಂತಮ್ಮ, ಗೀತಾಲಕ್ಷ್ಮಿ, ಸೌಮ್ಯ ಪ್ರಸಾದ್, ವೀರಮ್ಮ, ರಶ್ಮಿ, ರಮೇಶ್, ವಿಜಯಲಕ್ಷ್ಮಿ, ಶೈಲಜಾ, ಪಿಎಸ್ ಮಾಣಿಕ, ಸತ್ಯನಾರಾಯಣ್, ಕವಿತಾ, ಯತೀಶಂ ಸಿದ್ದಾಪುರ್, ಭಾಗ್ಯಲಕ್ಷ್ಮಿ, ನಿಖಿಲೇಶ್ ಯಾದವ್ ಪಾಲ್ಗೊಂಡಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಆಗ ಅವನಿಗೆ ಸಂಸಾರ ಜೀವನ ಸಾಕಾಗ್ಬಿಟ್ಟು ನಿನ್ನ ಮಕ್ಕಳೆಲ್ಲ ಕರ್ಕೊಂಡು ತವ್ರು ಮನೆಗೆ ಹೋಗ್ಬೇಕು ಎಂಥ ಪರಿಸ್ಥಿತಿಯಲ್ಲಿ ತವ್ರ ಮನೆಯಲ್ಲಿ ಮಾತ್ರ ಗಂಡ ಬಿಟ್ಟು ಹೋಗ್ಬೇಕು, ಮಕ್ಕಳು ಬಿಟ್ಟು ಹೋಗ್ಬೇಕು, ಸನ್ಯಾಸಿ ಆಗ್ತೀನಿ ಅಂತ ಹೇಳಿ ಆಕೆಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅವಳು ಇದನ್ನೆಲ್ಲ ನನ್ನ ಪತ್ರದ ಮೂಲಕ ಆಗೆಲ್ಲ ಫೋನ್ ಇಲ್ಲ, ಪತ್ರದ ಮೂಲಕ ವಿವರಿಸಿ ಶ್ರೀಮಾತೆಗೆ ಪತ್ರ ಬರೆದಿದ್ದಾನೆ. ಅದರ ಒಂದೊಂದು ವಾಕ್ಯದಲ್ಲೂ ಆಕೆಯ ಅಸಹಾಯಕತೆಯ ರೋದನ ಕೇಳಿ ಬರುತ್ತಿತ್ತು. ಪತ್ರವನ್ನು ಓದಿಸಿ ಕೇಳಿದ ಶ್ರೀಮಾತೆಯವರು ಸ್ವಲ್ಪ ಉದ್ವೇಗಭರಿತರಾಗಿಯೇ ಉದ್ಗರಿಸಿದರು. ನೋಡು ನೋಡು, ಏನನ್ಯಾಯ! ಇವಳು ಈಗ ಈ ಮಕ್ಕಳ ಮರಿಗಳನ್ನೆಲ್ಲ ಕಟ್ಟಿಕೊಂಡು ಎಲ್ಲಿಗೆ ಹೋಗಬೇಕು? ಆತ ಸನ್ಯಾಸಿಯಾಗುತ್ತಾನಂತೆ. ಸನ್ಯಾಸಿ ಅಂಥವರು ಮದುವೆ ಯಾಕೆ ಮಾಡಿಕೊಂಡನಂತೆ? ನಿಜವಾಗಿಯೂ ತ್ಯಾಗ ಮಾಡಬೇಕು ಅನ್ನೋ ಹಾಗಿದ್ದರೆ ಅವರೆಲ್ಲರ ಊಟ ವಸತಿಗೆ ಸರಿಯಾದ ವ್ಯವಸ್ಥೆ ಮಾಡಿಟ್ಟು ಬರಬೇಕು. ಶ್ರೀಮಾತೆಯವ್ರಿಗೂ ಒಂದು ಮಾಡಬೇಕಿತ್ತು. ನಾನು ತ್ಯಾಗ ಜೀವನಕ್ಕೆ ಬರಬೇಕು, ಮಕ್ಕಳ ಮದುವೆ ಹೆಂಡತಿ ಅದೆಲ್ಲ ಯಾಕೆ ಬೇಕಾಯ್ತು? ಈಗೆಲ್ಲ ಮಾಡಿದ್ಮೇಲೆ ನನಗೆ ಸಂಸಾರ ಜೀವನ ಬೇಡವಾ? ಅವ್ರನ್ನ ವ್ಯವಸ್ಥೆ ಮಾಡಬೇಕು. ತ್ಯಾಗ ಜೀವನ ಬೇಕು, ಹಾಗೊಂದು ವ್ಯವಸ್ಥೆ ಮಾಡಿದ್ದೀನಿ, ಈ ಕಡೆ ಬಾ, ಈಗ ಯಾಕೆ ಅವನಿಂದ ಅದು ಹೇಳ್ತಾನಲ್ಲ ಅಂತ ಶ್ರೀಮಾತೆಯವರು ಒಂಚೂರು ಭಾವೋದ್ವೇಗದಿಂದ ಮಾತಾಡಿದರು. ಒಮ್ಮೆ ದುರ್ಗಾ ಪೂಜೆಯ ಸಮಯದಲ್ಲಿ ಯುವಕ ಭಕ್ತರಿಬ್ಬರು ಶ್ರೀಮಾತೆಯವರ ದರ್ಶನಕ್ಕಾಗಿ ಬಂದರು. ಅವರ ಭಕ್ತಿಯುತ ವರ್ತನೆ ಎಲ್ಲರ ಗಮನ ಸೆಳೆಯುವಂತಿತ್ತು. ಆ ಯುವಕರು ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿ, ಅಮ್ಮ, ದಯವಿಟ್ಟು ನಮಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಬಹುಶಃ ಆ ಯುವಕರು ಹೀಗೆ ಪರಮ ಭಕ್ತಿಯಿಂದ ಪುಷ್ಪಾಂಜಲಿ ಮಾಡಿ ಸನ್ಯಾಸಕ್ಕಾಗಿ ಬೇಡಿದ್ದನ್ನು ಕಂಡವರಿಗೆ ಶ್ರೀಮಾತೆಯವರು ಪ್ರಸನ್ನರಾಗಿ ಸನ್ಯಾಸವನ್ನು ಅನುಗ್ರಹಿಸುವುದು ಖಂಡಿತ ಎಂದು ತೋರಿರಬೇಕು. ಅವತ್ತು ದುರ್ಗಾ ಪೂಜೆ ಇತ್ತಂತೆ. ಅವತ್ತಿನ ದಿನ ಇಬ್ಬರು ಯುವಕರು, ಹುಡುಗರು, ಇನ್ನೇನು ಈಗ ನಮ್ಮ ಯತೀಶನ್ ಅಂತ ಪುಷ್ಪಾಂಜಲಿ ಮಾಡಿಬಿಟ್ಟು ನನಗೆ ಸನ್ಯಾಸ ದೀಕ್ಷೆ ಕೊಡಿ ಅಮ್ಮ ಅಂತ ಎಷ್ಟು ಒಂದು ವ್ಯಾಕುಲತೆಯಿಂದ ಕೇಳಿಕೊಂಡ್ರು. ಅದನ್ನು ನೋಡಿದವ್ರಿಗೆ ಹೊಟ್ಟೆ ಬಿಟ್ಟರು ಶ್ರೀಮಾತೆಯವರಿಗೆ ಸನ್ಯಾಸ ದೀಕ್ಷೆ ಅನ್ನೋ ಥರ ಆಯಿತು. ಅದರ ಮಾತುಕತೆಗಳಲ್ಲಿ, ಚಲನವಲನಗಳಲ್ಲಿ ಒಂದು ಬಗೆಯ ಅಸಹಜ ಭಾವೋದ್ವೇಗ ಇರುವುದನ್ನು ಶ್ರೀಮಾತೆಯವರ ದೃಷ್ಟಿ ಗುರುತಿಸಿತ್ತು. ಆದ್ದರಿಂದ ಅವರು ಮುಗುಳಕ್ಕೂ ಈ ಯುವಕರ ಭಕ್ತಿಗೆ ಪ್ರತಿಸ್ಪಂದಿಸಿದರಾದರೂ ಸನ್ಯಾಸ ನೀಡಲು ಸಮ್ಮತಿಸಲಿಲ್ಲ. ಯುವಕರು ಮತ್ತಷ್ಟು ಒತ್ತಾಯಪಡಿಸಿದಾಗ ಅದೆಲ್ಲ ಸಕಾಲ ಬಂದಾಗ ಆಗುತ್ತದೆಯಪ್ಪ ಎಂದು ಹೇಳಿ ನಿವಾರಿಸಿಬಿಟ್ಟರು. ಅಂತೂ ಕೊನೆಗೆ ಆ ಯುವಕರು ನಿರಾಶರಾಗಿ ಹಿಂತಿರುಗಬೇಕಾಯಿತು. ಅವ್ರನ್ನೆಲ್ಲ ಅಂತರಂಗನೆಲ್ಲನ ಶ್ರೀಮಾತೆಯವರು ಎಲ್ಲ ಪರೀಕ್ಷೆ ಮಾಡಿದರು. ಮೇಲ್ನೋಟಕ್ಕೇನ ಭಕ್ತಿ ಎಲ್ಲ ಐತೆ, ಸನ್ಯಾಸ ತಗೋಬೇಕು, ಪೂಜೆ ಭಕ್ತಿ ಎಲ್ಲ, ಆದರೆ ಒಳಗೆ ಅವ್ರದಿನ್ನೂ ಪಕ್ವವಾಗಿಲ್ಲ. ಅದಕ್ಕೆ ಶ್ರೀಮಾತೆ ಹೇಳಿದ್ರು, ನಿನಗೆ ಸಕಾಲ ಬಂದಾಗ ಅದು ತಾನಾಗಿ ಬರುತ್ತೆ, ಈಗ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಕಳಿಸಿದ್ರು. ಸನ್ಯಾಸಿಗಳು ಎಂದಿಗೂ ಉನ್ನತ ಆದರ್ಶದಿಂದ ಕೆಳಗಿಳಿಯಬಾರದು, ತಮ್ಮ ಘನತೆಯನ್ನು ಕುಗ್ಗಿಸಿಕೊಳ್ಳಬಾರದು ಎಂದವರು ನಿರೀಕ್ಷಿಸುತ್ತಿದ್ದರು. ಒಂದು ಸಾರಿ ನಾವು ಈ ಸನ್ಯಾಸ ಜೀವನಕ್ಕೆ, ತ್ಯಾಗ ಜೀವನಕ್ಕೆ ಬಂದ ಮೇಲೆ ಅದನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಹೊರತು ಅದನ್ನು ಕೆಳಗಿಳಿಸ್ಕೊಂಡು ಬರಬಾರ್ದು. ಅದರಿಂದ ಶ್ರೀಮಾತೆಯವರು ಅಲ್ಲಿ ಇಲ್ಲಿ ಬಂದವ್ರಿಗೆಲ್ಲ ಹೇಳ್ತಾ ಇದ್ರು. ಕೆಲವೊಬ್ಬರು ನೋಡ್ರಿ ಸನ್ಯಾಸಿ ಮಠಗಳಿಗೆಲ್ಲ ಹೋಗ್ಬಿಟ್ಟಿರ್ತಾರೆ, ಅರ್ಧಕ್ಕಷ್ಟೇ, ಆಮೇಲೆ ಬಿಟ್ಟು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಆ ಥರ ಮಾಡಬಾರ್ದು. ಅಷ್ಟು ಒಂದು ಅವ್ರ ಮನಸ್ಸು ಪ್ರಾಣ ಅಂತ 1 ಗಂಟೆ 2 ಗಂಟೆ ಅಷ್ಟೇ. 8 ಗಂಟೆಗೆ 7:15 ಆಗ್ತಿದ್ದೆ, ಯಾವಾಗ ಮನೆಗೆ ಹೋಗ್ತೀವಿ ಅಂತ ಕಾಯ್ತಿರ್ತೀವಿ. 8 ಗಂಟೆಗೆ ಅಯ್ಯೋ 8 ಗಂಟೆ ಆಗ್ತದೆ. ತಮ್ಮ ಘನತೆಯನ್ನು ಗುಗ್ಗಿಸಿಕೊಳ್ಳಬಾರದು ಎಂದವರು ನಿರೀಕ್ಷಿಸುತ್ತಿದ್ದರು ಮತ್ತು ಹಾಗೆಯೇ ಬೋಧಿಸುತ್ತಿದ್ದರು. ಒಮ್ಮೆ ಒಬ್ಬರ ಸನ್ಯಾಸಿಗಳು ಚಿಕಿತ್ಸೆಗೋಸ್ಕರ ಒಬ್ಬ ಗೃಹಸ್ಥ ಭಕ್ತನ ಮನೆಯಲ್ಲಿ ಉಳಿದುಕೊಂಡಿದ್ದರು ಎಂಬ ವಿಷಯ ಅವರಿಗೆ ತಿಳಿದು ಬಂತು. ಆಗ ಅವರು ವಿಷಾದದಿಂದ ನುಡಿದರು, ಕಾಯಿಲೆ ಬಿದ್ದ ಮಾತ್ರಕ್ಕೆ ಆತ ಗೃಹಸ್ಥನ ಮನೆಗೇಕೆ ಹೋದ? ಮಠಗಳಿವೆ, ಆಶ್ರಮಗಳಿವೆ, ಅಲ್ಲಿದೆ ಹೋಗುವುದಿಲ್ಲ. ಸನ್ಯಾಸಿ ತ್ಯಾಗದ ಪ್ರತಿರೂಪವಾಗಿರಬೇಕು. ಒಂದು ಹೆಣ್ಣು ಬೊಂಬೆ ದಾರಿ ಗಡ್ಡವಾಗಿ ಬಿದ್ದಿದ್ದರೂ ಸನ್ಯಾಸಿ ಅದನ್ನು ಕಾಲಲ್ಲಿ ಕೂಡ ತಿರುಗಿಸಿ ಅದು ಹೇಗಿದೆ ಅಂತ ನೋಡಬಾರದು. ಮತ್ತು ಸನ್ಯಾಸಿ ಹಣ ಇಟ್ಟುಕೊಳ್ಳಲೇಬಾರದು. ಈ ಉರುಟು ನಾಣ್ಯ ಏನು ಮಾಡಿತು, ಏನು ಮಾಡಲಿಕ್ಕಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ.
ಅದು ಆತನ ಪ್ರಾಣವನ್ನೇ ತೆಗೆದುಕೊಂಡರೂ ಆಶ್ಚರ್ಯವಿಲ್ಲ. ಅವರು ಸನ್ಯಾಸಿಗಳು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇತರ ಗೃಹಸ್ಥರ ಮನೆಗೆ ಇದ್ರಂತೆ. ಹಂಗಿರಬಾರ್ದು. ಅದು ಎಷ್ಟೇ ಕಷ್ಟ ಆಗಲಿ ಆಶ್ರಮಗಳಲ್ಲಿರಬೇಕು, ಮಠ ಮಂದಿರಗಳಲ್ಲಿರಬೇಕು. ಅವತ್ತು ಗೃಹಸ್ಥ ಮನೆಗಳಲ್ಲಿ ಹುಡುಕಬಾರ್ದು. ಯಾವ ಟೈಮಲ್ಲಿ ಅವ್ರಿಗೆ ಮನಸ್ಸು ಚಂಚಲ ಆಗುತ್ತೋ ಗೊತ್ತಿರಲ್ಲ. ಸನ್ಯಾಸ ಆದವನು ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ ಒಂದು ನೋಡ್ರಿ ಕರೆಕ್ಟಾಗಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ಗೃಹ್ಣಾತಿ ನರೋಪರಾಣಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್